ದುರಂತ ನಡೆದಿದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ದುರಂತ ನಡೆದಂತ ಜಾಗ, ಆ ಜಾಗದ ಬಳಿಯಿಂದ ಮನೆಯವರು ಪಾಸಾಗಿ ಹೋಗ್ತಾ ಇದ್ರು ಅವ್ರಿಗೊಂದು ರೀತಿಯಲ್ಲಿ ನಡ್ಕ ಬರ್ಬೋದು. ಆ ರೀತಿ ಆ ಜಾಗ ಹೇಗಿದೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಅದರ ಜೊತೆಯಲ್ಲಿ ಅದೇ ಜಾಗದಲ್ಲಿ ಆ ಗೇಟ್ ಅಲ್ಲಿ 11 ಮಂದಿ ಮೃತಪಟ್ಟರು. ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಹಾಗೆ ಇದೆ. ಯಾರ್ಯಾರು ಅನ್ನೋದನ್ನ ಒಮ್ಮೆ ರಿಕ್ಯಾಪ್ ಮಾಡ್ಕೊಂಡ್ ಬರೋಣ. ಎಲ್ಲರೂ ಕೂಡ 18, 19, 20 ವರ್ಷದ ಮಕ್ಕಳು. ಬೆಂಗಳೂರಿನ 20 ವರ್ಷದ ಭೂಮಿಕ್ ಎಲ್ಲರಂತೆ ಆರ್ಸಿಬಿ ಗೆದ್ದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಖುಷಿಯಿಂದ ಅಲ್ಲಿ ಹೋಗಿದ್ರು. ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದ್ರು. ಅಲ್ಲಿ ಕೊಟ್ಟಂತಹ ಒಂದಷ್ಟು ಸೂಚನೆಗಳು, ಆ ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ, ಈ ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ, ಇಂಥ ಒಂದಷ್ಟು ಗೊಂದಲಗಳಿಂದಾಗಿ ಅಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಬೇಕಾಯಿತು. ಜೊತೆಯಲ್ಲಿ ಕೋಲಾರದ 19 ವರ್ಷದ ಸಹನ. ಇನ್ನೇನು 1 ವರ್ಷ ಕಳೆದಿದ್ರೆ ಬಹುಶಃ ಇಷ್ಟೊತ್ತಿಗೆ ಮದುವೆ ಕೂಡ ಆಗ್ತಾ ಇತ್ತು. ಮದುವೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಅವ್ರ ಮನೆಯವರು ಕೂಡ ಮಾಡಿಕೊಂಡಿದ್ರು. ವೆರಿ ಅನ್ಫಾರ್ಚುನೇಟ್. ಕೆಆರ್ ಪೇಟೆ ಮಂಡ್ಯದಿಂದ 32 ವರ್ಷದ ಪೂರ್ಣಚಂದ್ರ ಕೂಡ ಆಗಮಿಸಿದ್ರು. ಅವರು ಕೂಡ ಆರ್ಸಿಬಿ ಸಂಭ್ರಮಾಚರಣೆಯನ್ನ ನೋಡಬೇಕು, ಆರ್ಸಿಬಿ ಆಟಗಾರರನ್ನ ನೋಡಬೇಕು, 17 ವರ್ಷದ ನಂತರ ಕಪ್ ಗೆದ್ದಿದೆ, ಈ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ರು. ಆದ್ರೆ ಆ ಸಂಭ್ರಮ, 17 ವರ್ಷದ ಸಂಭ್ರಮ ಬರೀ 17 ಗಂಟೆಯಲ್ಲಿ, ಅವರಿಗಂತೂ 17 ಸೆಕೆಂಡ್ ಅಲ್ಲೇ ಕಮರಿ ಹೋಗಿದ್ದು ಬಹಳ ದುಃಖದ ವಿಚಾರ. ಜೊತೆಯಲ್ಲಿ 19 ವರ್ಷದ ದೊಡ್ಡಕಲ್ಲಸಂದ್ರದ ಚಿನ್ಮಯಿ ಶೆಟ್ಟಿ ಇವರು ಕೂಡ ಆಗಮಿಸಿದ್ರು. 19 ವರ್ಷ ಬದುಕಿ ಬಾಳಬೇಕು, ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಅನೇಕರಿದ್ರು, ಇವರು ಬಂದಿದ್ರು. ಇನ್ನೊಂದು ವಿಚಾರ ಅಂತಂದ್ರೆ 13 ವರ್ಷದ ಮಗು ದಿವ್ಯಾಂಶಿ ಕೂಡ ಮೃತಪಟ್ಟಿದ್ರು. ಯಲಹಂಕದಿಂದ ಆಗಮಿಸಿದ್ರು. ಅದರ ಜೊತೆಯಲ್ಲಿ 20 ವರ್ಷದ ಚಿಂತಾಮಣಿಯಿಂದ ಬಂದಂತ ಕೆಟಿ ಶವಣ್. ಹೌದು, ಬಹಳ ನೋವಿನ ಸಂಗತಿ. ಪಾಪ ಭವಿಷ್ಯದ ಬಗ್ಗೆ ಏನೇನ್ ಕನ್ಸಿಟ್ಕೊಂಡಿದ್ರು ಅವರ ತಂದೆ ತಾಯಿ. ಆದ್ರೆ ಕಾಲೇಜಿಗೆ ಹೋದಂತಹ ಮಗಳು ವಾಪಸ್ ಮನೆಗೆ ಬರಲಿಲ್ಲ. ನಾನು ಇನ್ನೂ ಕಾಯ್ತಾ ಇದ್ದೀನಿ, ಮಗಳು ಕಾಲೇಜ್ ಹೋಗಿದ್ದಾಳೆ, ನನಗೆ ಅವಳು ಇಲ್ಲ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಒಬ್ರು ಹೇಳ್ತಾ ಇದ್ರೆ, ಇನ್ನೊಬ್ರು ಯಾರೋ ಮದುವೆಗೆ ಅವಳಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರಂತೆ. ಆದ್ರೆ ಸಹನ ಅವಳು ದುರಂತ ಅಂತ್ಯ ಕಂಡಿದ್ದು. ಪಾಪ ಅವರಿಗೆಲ್ಲ ಬಹಳ ನೋವಿದೆ. ಮತ್ತೆ ಸರಿಯಾದ ಸಮಯಕ್ಕೆ ಅವರಿಗೆ ಚಿಕಿತ್ಸೆ ಸಿಗ್ಲಿಲ್ಲ ಅನ್ನೋದು ಕೂಡ ಒಂದು ಇದು ನೋಡಿ. DNA ಸಂಸ್ಥೆ, ಆ ಮ್ಯಾನೇಜ್ಮೆಂಟ್ ಕಂಪನಿ, ಚಿನ್ನಸ್ವಾಮಿ, KSCA, DNA ಮತ್ತು RCB ಇವರು 3 ಹೊಣೆಗಾರರು ಅಂತ ಹೇಳಿ ನ್ಯಾಯಮೂರ್ತಿಗಳ ನೇತೃತ್ವದ ಒಂದು ಕಮಿಟಿ ಕೂಡ ಫಾರ್ಮ್ ಆಗುತ್ತೆ. ಅವರೊಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅದರಲ್ಲಿ ಸರಿಯಾದಂತಹ ವ್ಯವಸ್ಥಿತವಾದಂತಹ ನಿರ್ವಹಣೆ ಮಾಡದೇ ಇದ್ದದ್ದು, ಸರಿಯಾದಂತಹ ಕಾರ್ಯಕ್ರಮದ ಅಲ್ಲಿ ಆಯೋಜನೆ ಮಾಡದೇ ಇರೋದೇ ಇದಕ್ಕೆ ಕಾರಣ ಅಂತೇಳಿ ಹೇಳಿದ್ರು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಟಿಕೆಟ್ಸ್ಗಳು ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ ಅಪ್ಡೇಟ್ ಸರಿಯಾಗಿ ಮಾಡಿರಲಿಲ್ಲ. ಅದಾದ ನಂತರ ಫ್ಯಾನ್ಸ್, ನಿಮ್ಗೆ ಗೊತ್ತಿದೆ RCB ಮೊನ್ನೆ ಕಪ್ ಗೆತ್ತಲ್ಲ, ಅವಾಗ ಎಷ್ಟು ಸಂಭ್ರಮ ಹೆಂಗಿತ್ತು ಅನ್ನೋದು ನಾವು ನೋಡಿದೀವಿ. ಅಂತದ್ರಲ್ಲಿ ಫಸ್ಟ್ ಟೈಮ್ 18 ವರ್ಷದ ನಂತರ ಫಸ್ಟ್ ಟೈಮ್ ಹೌದು ಅಭಿಮಾನಿಗಳು ಬಹಳ ವೈಯಕ್ತಿಕವಾಗಿ ಪರಿಗಣಿಸಿದ್ರು ಕಪ್ ಅನ್ನೋದನ್ನ. ಈ ಸಲ ಕಪ್ ನಮ್ದೇ ಅನ್ನುವಂತ ಆ ಒಂದು ಕ್ಯಾಂಪೇನ್ ಎಲ್ಲ ನಾವು ನೋಡ್ತಾ ಇದ್ವಲ್ಲ, ಅಂತದ್ರಲ್ಲಿ ಹೇಗೆ ಆ ಸಂಭ್ರಮವನ್ನ ನಾವು ಆಚರಿಸಬೇಕಾಗಿತ್ತು. ಆದ್ರೆ ಹೀಗಾಗಿದ್ದು ಮಾತ್ರ ದುರಂತ. ಕಾಮಾಕ್ಷಿ ದೇವಿ ಅಂತೇಳಿ 29 ವರ್ಷದ ಕೊಯಮತ್ತೂರ್ನವರು, ಅವರು ಕೂಡ ಮೃತಪಡ್ತಾರೆ. 17 ವರ್ಷದ ಶಿವಲಿಂಗನ್ ಅವರು ಯಾದಗಿರಿಯವರು, ಪಾಪ ಓದ್ಲಿಕ್ಕಂತ ಬಂದವರು ಅಥವಾ ಇನ್ಯಾವುದೋ ಕೆಲಸಕ್ಕಂತೇಳಿ ಬಂದವರು. ಪಾಪ ಬಹಳ ನೋವಾಗುತ್ತೆ, ನಿಜ, ಬಹಳ ಬೇಸರದ ಸಂಗತಿ. 33 ವರ್ಷದ ನಾಗಸಂದ್ರ, ತುಮಕೂರಿನ ನಾಗಸಂದ್ರದ ಮನೋಜ್ ಅವರು ಕೂಡ ಆಗಮಿಸಿದ್ರು. ಅವರು ಕೂಡ ಮೃತಪಟ್ಟರು. ಜೊತೆಯಲ್ಲಿ ಅಕ್ಷತಾ ಪೈ, ಉತ್ತರ ಕನ್ನಡದ 26 ವರ್ಷದ ಅಕ್ಷತಾ ಪೈ ಅವರು ಕೂಡ ಆಗಮಿಸಿದ್ರು. ಅವರು ಕೂಡ ಅನ್ಯಾಯವಾಗಿ ಸಾವನ್ನಪ್ಪಬೇಕಾಗಿ ಬಂತು. ಇನ್ನು ಯಲಹಂಕ ನ್ಯೂ ಟೌನ್ನ 22 ವರ್ಷದ ಪ್ರಜ್ವಲ್ ಇವರು ಕೂಡ ಆಗಮಿಸಿದ್ರು. ಅನೇಕರಿಗೆ ಉಸಿರಾಟದ ಸಮಸ್ಯೆ ಆಯಿತು. ಅಲ್ಲಿ ಈ ಆಂಬ್ಯುಲೆನ್ಸ್ ಇದ್ದಿದ್ರೆ ಅಥವಾ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಏನಾದ್ರೂ ಇಮಿಡಿಯೇಟ್ಲಿ ವಿದಿನ್ ಫ್ಯೂ ಮಿನಿಟ್ಸ್ ಸಿಕ್ಕಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಬದುಕಿ ಉಳಿತಾ ಇದ್ರು. ಆದ್ರೆ ಆ ಗೇಟ್ ಅಲ್ಲಿ ಆ ರೀತಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ 35ರಿಂದ 40-45 ನಿಮಿಷ, ಆದ್ರೆ 3/4 ಗಂಟೆವರೆಗೂ ಕೂಡ ಯಾವುದೇ ದುರಂತ ನಡೆದಿದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ದುರಂತ ನಡೆದಂತ ಜಾಗ, ಆ ಜಾಗದ ಬಳಿಯಿಂದ ಮನೆಯವರು ಪಾಸಾಗಿ ಹೋಗ್ತಾ ಇದ್ರು ಅವ್ರಿಗೊಂದು ರೀತಿಯಲ್ಲಿ ನಡ್ಕ ಬರ್ಬೋದು. ಆ ರೀತಿ ಆ ಜಾಗ ಹೇಗಿದೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಅದರ ಜೊತೆಯಲ್ಲಿ ಅದೇ ಜಾಗದಲ್ಲಿ ಆ ಗೇಟ್ ಅಲ್ಲಿ 11 ಮಂದಿ ಮೃತಪಟ್ಟರು. ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಹಾಗೆ ಇದೆ. ಯಾರ್ಯಾರು ಅನ್ನೋದನ್ನ ಒಮ್ಮೆ ರಿಕ್ಯಾಪ್ ಮಾಡ್ಕೊಂಡ್ ಬರೋಣ. ಎಲ್ಲರೂ ಕೂಡ 18, 19, 20 ವರ್ಷದ ಮಕ್ಕಳು. ಬೆಂಗಳೂರಿನ 20 ವರ್ಷದ ಭೂಮಿಕ್
ಎಲ್ಲರಂತೆ RCB ಗೆದ್ದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ಖುಷಿಯಿಂದ ಅಲ್ಲಿ ಹೋಗಿದ್ರು, ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದ್ರು. ಅಲ್ಲಿ ಕೊಟ್ಟಂತಹ ಒಂದಷ್ಟು ಸೂಚನೆಗಳು, ಆ ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ, ಈ ಗೇಟ್ ಹತ್ರ ಹೋಗಿ ಟಿಕೆಟ್ ಸಿಗುತ್ತೆ, ಇಂಥ ಒಂದಷ್ಟು ಗೊಂದಲಗಳಿಂದಾಗಿ ಅಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಬೇಕಾಯಿತು. ಜೊತೆಯಲ್ಲಿ ಕೋಲಾರದ 19 ವರ್ಷದ ಸಹನ. ಇನ್ನೇನು 1 ವರ್ಷ ಕಳೆದಿದ್ರೆ ಬಹುಶಃ ಇಷ್ಟೊತ್ತಿಗೆ ಮದುವೆ ಕೂಡ ಆಗ್ತಾ ಇತ್ತು. ಮದುವೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಅವ್ರ ಮನೆಯವರು ಕೂಡ ಮಾಡ್ಕೊಂಡಿದ್ರು. ವೆರಿ ಅನ್ಫಾರ್ಚುನೇಟ್. KR ಪೇಟೆ ಮಂಡ್ಯದಿಂದ 32 ವರ್ಷದ ಪೂರ್ಣಚಂದ್ರ ಕೂಡ ಆಗಮಿಸಿದ್ರು. ಅವರು ಕೂಡ RCB ಸಂಭ್ರಮಾಚರಣೆಯನ್ನ ನೋಡಬೇಕು, RCB ಆಟಗಾರರನ್ನ ನೋಡಬೇಕು, 17 ವರ್ಷದ ನಂತರ ಕಪ್ ಗೆದ್ದಿದೆ, ಈ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ರು. ಆದ್ರೆ ಆ ಸಂಭ್ರಮ, 17 ವರ್ಷದ ಸಂಭ್ರಮ ಬರೀ 17 ಗಂಟೆಯಲ್ಲಿ, ಅವರಿಗಂತೂ 17 ಸೆಕೆಂಡ್ ಅಲ್ಲೇ ಕಮರಿ ಹೋಗಿದ್ದು ಬಹಳ ದುಃಖದ ವಿಚಾರ. ಜೊತೆಯಲ್ಲಿ 19 ವರ್ಷದ ದೊಡ್ಡಕಲ್ಲಸಂದ್ರದ ಚಿನ್ಮಯಿ ಶೆಟ್ಟಿ ಇವರು ಕೂಡ ಆಗಮಿಸಿದ್ರು. 19 ವರ್ಷ ಬದುಕಿ ಬಾಳಬೇಕು, ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಅನೇಕರಿದ್ರು, ಇವರು ಬಂದಿದ್ರು. ಇನ್ನೊಂದು ವಿಚಾರ ಅಂತಂದ್ರೆ 13 ವರ್ಷದ ಮಗು ದಿವ್ಯಾಂಶಿ ಕೂಡ ಮೃತಪಟ್ಟಿದ್ರು, ಯಲಹಂಕದಿಂದ ಆಗಮಿಸಿದ್ರು. ಅದರ ಜೊತೆಯಲ್ಲಿ 20 ವರ್ಷದ ಚಿಂತಾಮಣಿಯಿಂದ ಬಂದಂತ KT ಶ್ರವಣ್. ಹೌದು, ಬಹಳ ನೋವಿನ ಸಂಗತಿ. ಪಾಪ ಭವಿಷ್ಯದ ಬಗ್ಗೆ ಏನೇನ್ ಕನ್ಸಿಟ್ಕೊಂಡಿದ್ರು ಅವರ ತಂದೆ ತಾಯಿ, ಆದ್ರೆ ಕಾಲೇಜಿಗೆ ಹೋದಂತಹ ಮಗಳು ವಾಪಸ್ ಮನೆಗ್ ಬರ್ಲಿಲ್ಲ. ನಾನಿನ್ನೂ ಕಾಯ್ತಾ ಇದ್ದೀನಿ, ಮಗಳು ಕಾಲೇಜ್ ಹೋಗಿದ್ದಾಳೆ, ನನಗೆ ಅವಳು ಇಲ್ಲ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಒಬ್ರು ಹೇಳ್ತಾ ಇದ್ರೆ, ಇನ್ನೊಬ್ರು ಯಾರೋ ಮದುವೆಗೆ ಅವಳಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರಂತೆ. ಆದ್ರೆ ಸಹನ ಅವಳು ದುರಂತ ಅಂತ್ಯ ಕಂಡಿದ್ದು ಪಾಪ ಅವರಿಗೆಲ್ಲ ಬಹಳ ನೋವಿದೆ. ಮತ್ತೆ ಸರಿಯಾದ ಸಮಯಕ್ಕೆ ಅವರಿಗೆ ಚಿಕಿತ್ಸೆ ಸಿಗ್ಲಿಲ್ಲ ಅನ್ನೋದು ಕೂಡ ಒಂದು ಇದು ನೋಡಿ. DNA ಸಂಸ್ಥೆ, ಆ ಮ್ಯಾನೇಜ್ಮೆಂಟ್ ಕಂಪನಿ, ಚಿನ್ನಸ್ವಾಮಿ, KSCA, DNA ಮತ್ತು RCB ಇವರು 3 ಹೊಣೆಗಾರರು ಅಂತ ಹೇಳಿ ನ್ಯಾಯಮೂರ್ತಿಗಳ ನೇತೃತ್ವದ ಒಂದು ಕಮಿಟಿ ಕೂಡ ಫಾರ್ಮ್ ಆಗುತ್ತೆ. ಅವರೊಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅದರಲ್ಲಿ ಸರಿಯಾದಂತ ವ್ಯವಸ್ಥಿತವಾದಂತ ನಿರ್ವಹಣೆ ಮಾಡದೇ ಇದ್ದದ್ದು, ಸರಿಯಾದಂತಹ ಕಾರ್ಯಕ್ರಮದ ಅಲ್ಲಿ ಆಯೋಜನೆ ಮಾಡದೇ ಇರೋದೇ ಇದಕ್ಕೆ ಕಾರಣ ಅಂತೇಳಿ ಹೇಳಿದ್ರು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಟಿಕೆಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಅಪ್ಡೇಟ್ ಸರಿಯಾಗಿ ಮಾಡಿರಲಿಲ್ಲ. ಅದಾದ ನಂತರ ಫ್ಯಾನ್ಸ್, ನಿಮ್ಗೆ ಗೊತ್ತಿದೆ RCB ಮೊನ್ನೆ ಕಪ್ ಗೆತ್ತಲ್ಲ, ಅವಾಗ ಎಷ್ಟು ಸಂಭ್ರಮ ಹೆಂಗಿತ್ತು ಅನ್ನೋದು ನಾವು ನೋಡಿದೀವಿ. ಅಂಥದ್ರಲ್ಲಿ ಫಸ್ಟ್ ಟೈಮ್ 18 ವರ್ಷದ ನಂತರ ಫಸ್ಟ್ ಟೈಮ್ ಹೌದು ಅಭಿಮಾನಿಗಳು ಬಹಳ ವೈಯಕ್ತಿಕವಾಗಿ ಪರಿಗಣಿಸಿದ್ರು ಕಪ್ ಅನ್ನೋದನ್ನ. ಈ ಸಲ ಕಪ್ ನಮ್ದೇ ಅನ್ನುವಂತ ಆ ಒಂದು ಕ್ಯಾಂಪೇನ್ ಎಲ್ಲ ನಾವು ನೋಡ್ತಾ ಇದ್ವಲ್ಲ, ಅಂಥದ್ರಲ್ಲಿ ಹೇಗೆ ಆ ಸಂಭ್ರಮವನ್ನ ನಾವು ಆಚರಿಸಬೇಕಾಗಿತ್ತು. ಆದ್ರೆ ಹೀಗಾಗಿದ್ದು ಮಾತ್ರ ದುರಂತ. ಕಾಮಾಕ್ಷಿ ದೇವಿ ಅಂತೇಳಿ 29 ವರ್ಷದ ಕೊಯಮತ್ತೂರ್ನವರು, ಅವರು ಕೂಡ ಮೃತಪಡ್ತಾರೆ. 17 ವರ್ಷದ ಶಿವಲಿಂಗನ್ನವರು, ಯಾದಗಿರಿಯವರು, ಪಾಪ ಓದ್ಲಿಕ್ಕಂತ ಬಂದವರು ಅಥವಾ ಇನ್ಯಾವುದೋ ಕೆಲಸಕ್ಕಂತೇಳಿ ಬಂದವರು. ಪಾಪ ಬಹಳ ನೋವಾಗುತ್ತೆ, ನಿಜ, ಬಹಳ ಬೇಸರದ ಸಂಗತಿ. 33 ವರ್ಷದ ನಾಗಸಂದ್ರ, ತುಮಕೂರಿನ ನಾಗಸಂದ್ರದ ಮನೋಜ್ ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಮೃತಪಟ್ಟರು. ಜೊತೆಯಲ್ಲಿ ಅಕ್ಷತಾ ಪೈ, ಉತ್ತರ ಕನ್ನಡದ 26 ವರ್ಷದ ಅಕ್ಷತಾ ಪೈ ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಅನ್ಯಾಯವಾಗಿ ಸಾವನ್ನಪ್ಪಬೇಕಾಗಿ ಬಂತು. ಇನ್ನು ಯಲಹಂಕ ನ್ಯೂ ಟೌನ್ನ 22 ವರ್ಷದ ಪ್ರಜ್ವಲ್ ಇವರು ಕೂಡ ಆಗಮಿಸಿದ್ರು. ಅನೇಕರಿಗೆ ಉಸಿರಾಟದ ಸಮಸ್ಯೆ ಆಯಿತು. ಅಲ್ಲಿ ಈ ಆಂಬ್ಯುಲೆನ್ಸ್ ಇದ್ದಿದ್ರೆ ಅಥವಾ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಏನಾದ್ರೂ ಇಮಿಡಿಯೇಟ್ಲಿ ವಿದಿನ್ ಫ್ಯೂ ಮಿನಿಟ್ಸ್ ಸಿಕ್ಕಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಬದುಕಿ ಉಳಿತಾ ಇದ್ರು. ಆದ್ರೆ ಆ ಗೇಟ್ ಅಲ್ಲಿ ಆ ರೀತಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಪ್ರಕಾರ 35 ರಿಂದ 40-45 ನಿಮಿಷ, ಆದ್ರೆ 3/4 ಗಂಟೆವರೆಗೂ ಕೂಡ ಯಾವುದೇ